ರಾಯರ ದರ್ಶನಕ್ಕೆ ಬಂದಿದ್ದಂತ ಭಕ್ತರು ನೀರು ಪಾಲಾಗಿದ್ದಾರೆ. ತುಂಗಭದ್ರಾ ನದಿಯಲ್ಲಿ ಸ್ನಾನಕ್ಕೆ ಹೋಗಿ ಕಣ್ಮರೆಯಾಗಿದ್ದಾರೆ. ಮಂತ್ರಾಲಯ ಮಠದ ಪಕ್ಕದ ತುಂಗಭದ್ರಾ ನದಿಯಲ್ಲಿ ನಾಪತ್ತೆಯಾಗಿದ್ದಾರೆ. ತುಂಗಭದ್ರಾ ನದಿಯಲ್ಲಿ ಸ್ನಾನಕ್ಕೆ ಹೋಗಿ ಕಣ್ಮರೆಯಾಗಿದ್ದಾರೆ. ಮಂತ್ರಾಲಯ ಮಠದ ಪಕ್ಕದ ತುಂಗಭದ್ರಾ ನದಿಯಲ್ಲಿ ನಾಪತ್ತೆಯಾಗಿದ್ದಾರೆ. ಅಜಿತ್ 19 ವಯಸ್ಸು, ಸಚಿನ್ 20 ವಯಸ್ಸು, ಇನ್ನು ಪ್ರಮೋದ್ 20 ವಯಸ್ಸಿನ ಮೂವರು ಕೂಡ ನಾಪತ್ತೆಯಾಗಿದ್ದಾರೆ. ಮೂವರು ಕರ್ನಾಟಕದ ಹಾಸನ ಮೂಲದ ವಿದ್ಯಾರ್ಥಿಗಳು ಸ್ನೇಹಿತರ ಜೊತೆಯಲ್ಲಿ ಮಂತ್ರಾಲಯಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಮಳೆಯ ಹಿನ್ನೆಲೆಯಲ್ಲಿ ನದಿಯಲ್ಲಿ ಸದ್ಯ ಸಿಲುಕಿದ್ದಾರೆ. ನಾಪತ್ತೆಯಾಗಿರುವುದು ಗೊತ್ತಾಗ್ತಿದೆ. ರಾಯರ ದರ್ಶನಕ್ಕೆ ಬಂದು ಸದ್ಯ ನೀರು ಪಾಲಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸದ್ಯ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಮೂವರು ವಿದ್ಯಾರ್ಥಿಗಳು ತುಂಗಭದ್ರಾ ನದಿಯಲ್ಲಿ ಸ್ನಾನಕ್ಕೆ ಹೋಗಿ ಕಣ್ಮರೆಯಾಗಿರೋದು ಗೊತ್ತಾಗ್ತಿದೆ. ಮಂತ್ರಾಲಯ ಮಠದ ಪಕ್ಕದಲ್ಲೇ ಇದ್ದಂತ ತುಂಗಭದ್ರಾ ನದಿಯಲ್ಲಿ ನಾಪತ್ತೆಯಾಗಿದ್ದಾರೆ. ಅಜಿತ್, ಸಚಿನ್, ಪ್ರಮೋದ್ ಮೂವರು ಕೂಡ ವಿದ್ಯಾರ್ಥಿಗಳು ಹಾಸನದ ಮೂಲದವರು ಅನ್ನೋದಾಗಿಯೂ ಗೊತ್ತಾಗ್ತಿದೆ. ಮೂವರು ಕೂಡ ರಾಯರ ದರ್ಶನಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಸ್ನಾನಕ್ಕನ್ನೋದಾಗಿ ನದಿಗೆ ಇಳಿದಿದ್ರು. ಸದ್ಯ ಮೂವರು ನಾಪತ್ತೆಯಾಗಿದ್ದಾರೆ, ಕಣ್ಮರೆಯಾಗಿದ್ದಾರೆ. ಮಳೆಯ ಹಿನ್ನೆಲೆಯಲ್ಲಿ ನದಿಯಲ್ಲಿ ಕಾರ್ಯಾಚರಣೆಗೂ ಕೂಡ ಅಡಚಣೆಯಾಗ್ತಿದೆ. ರಕ್ಷಣೆ ಕಾರ್ಯಾಚರಣೆ ಮಾಡೋದಕ್ಕೂ ಅಥವಾ ಶೋಧ ಕಾರ್ಯ ಮಾಡೋದಕ್ಕೂ ಮಳೆ ನಿರಂತರವಾಗಿದೆ. ಈ ನಿಟ್ಟಿನಲ್ಲಿ ನದಿಯಲ್ಲಿ ಕಾರ್ಯಾಚರಣೆ ಮಾಡೋದಕ್ಕೂ ಕೂಡ ಅಡಚಣೆಗಳಾಗ್ತಿದೆ. ಒಟ್ಟಿನಲ್ಲಿ ನಿಜಕ್ಕೂ ಕುಟುಂಬಸ್ಥರು ಈಗಾಗಲೇ ಬಹಳಷ್ಟು ಆತಂಕದಲ್ಲಿದ್ದಾರೆ. ಯಾಕಂದ್ರೆ ದೇವರ ದರ್ಶನಕ್ಕಂತ ಹೋಗಿದ್ರು ವಿದ್ಯಾರ್ಥಿಗಳು ಮೂವರು ಕೂಡ 19 ವಯಸ್ಸು, 20 ವಯಸ್ಸು, ಹಾಸನದ ಮೂಲದ ವಿದ್ಯಾರ್ಥಿಗಳಿವರು. ರಾಯರ ದರ್ಶನಕ್ಕಂತ ಹೋದಂತ ಸಂದರ್ಭದಲ್ಲಿ ತುಂಗಭದ್ರಾ ನದಿಗೆ ಸ್ನಾನಕ್ಕೆ ಮಾಡಬೇಕು, ಪವಿತ್ರ ನದಿಯಲ್ಲಿ ಸ್ನಾನ ಮಾಡಬೇಕು ಅನ್ನೋದಾಗಿ ನದಿಗೆ ಇಳಿತಾರೆ. ಆ ಸಂದರ್ಭದಲ್ಲಿ ನಾಪತ್ತೆಯಾಗಿರೋದು ಗೊತ್ತಾಗ್ತಿದೆ. ಮೂವರು ಕೂಡ ನೀರು ಪಾಲಾಗಿದ್ದಾರೆ. ಕಾರ್ಯಾಚರಣೆ ಕೂಡ ಸಾಗ್ತಾ ಇದೆ. ಬಟ್ ಕಾರ್ಯಾಚರಣೆ ಈಗ ಮಳೆ ಅಡ್ಡಿಪಡಿಸ್ತಾ ಇದೆ. ಯಾಕಂದ್ರೆ ಕಣ್ಮರೆ ಆಗಿದ್ದಾರೆ, ಎಲ್ಲೂ ಕೊಚ್ಕೊಂಡು ಹೋಗಿದ್ದಾರೆ, ಏನಾಗಿದೆ? ಯಾಕಂದ್ರೆ ನೀರಿನ ಹರಿವು ಕೂಡ ಹೆಚ್ಚಿದೆ. ನಿರಂತರವಾಗಿ ಮಳೆ ಆಗ್ತಿರೋದ್ರಿಂದಾಗಿ ನೀರಿನ ಪ್ರಮಾಣದಲ್ಲೂ ಕೂಡ ಏರಿಕೆ ಆಗಿದೆ. ಹೀಗಾಗಿ ರಭಸಕ್ಕೆ ಎಲ್ಲೂ ಹೋದ್ರು, ಏನಾಯ್ತು, ಅಥವಾ ಎಲ್ಲಾದ್ರೂ ಬದುಕು ಉಳಿದಿದ್ದಾರಾ, ಏನು ಎತ್ತ, ಒಟ್ಟಾರೆ ಕಣ್ಮರೆ ಆಗಿದ್ದಾರೆ. ಈಗ ಒಟ್ಟಿನಲ್ಲಿ ಕಾರ್ಯಾಚರಣೆ ಕೂಡ ಸಹಜವಾಗಿ ಸಾಗ್ತಾ ಇದೆ. ಬಟ್ ಕಾರ್ಯಾಚರಣೆಗೆ ಅಡಚಣೆಗಳಾಗ್ತಿದೆ ಮಳೆಯ ಹಿನ್ನೆಲೆಯಲ್ಲಿ. ಈ ಮೂಲಕವಾಗಿ ಕುಟುಂಬಸ್ಥರಿಗೆ ಆತಂಕ ಆಗ್ತಿದೆ. ಏನಾದ್ರೂ ಮೂವರು ವಿದ್ಯಾರ್ಥಿಗಳು ಹಾಸನದ ಮೂಲದವರು ರಾಯರ ದರ್ಶನ ಮಾಡಬೇಕು, ಪವಿತ್ರ ಸನ್ನಿಧಾನಕ್ಕೆ ಬರಬೇಕು ಅನ್ನೋದಾಗಿ ಬಂದಿದ್ರು. ಆದರೆ ನದಿಯಲ್ಲಿ ಸ್ನಾನ ಮಾಡುವಂತ ಸಂದರ್ಭದಲ್ಲಿ ನೀರು ಪಾಲಾಗಿದ್ದಾರೆ. ಅಜಿತ್ 19 ವಯಸ್ಸು, ಸಚಿನ್, ಪ್ರಮೋದ್ 20 ವಯಸ್ಸಿನವರು. ಸದ್ಯ ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ, ಇವರೇ ನೋಡಿ. ಮೂವರೂ ಕೂಡ ಕರ್ನಾಟಕದ ಹಾಸನ ಮೂಲದ ವಿದ್ಯಾರ್ಥಿಗಳು ದರ್ಶನಕ್ಕೆ ತೆರಳಿದಂತ ಸಂದರ್ಭದಲ್ಲಿ ನದಿಗೆ ಹೋಗಿದ್ರು ಸ್ನಾನ ಮಾಡೋದಕ್ಕೆ. ಬಟ್ ತುಂಗಭದ್ರಾ ನದಿಯಲ್ಲಿ ಸದ್ಯ ಕಣ್ಮರೆಯಾಗಿದ್ದಾರೆ. ಹಾಗಾಗಿ ಶೋಧ ಕಾರ್ಯವೂ ಕೂಡ ನಡೀತಾ ಇದೆ. ಎಲ್ಲೂ ಹೋದ್ರು, ಏನಾಯ್ತು, ಕಾಣಿಸ್ತಾ ಇಲ್ಲ. ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಅನಿಲ್, ಯಾವಾಗ ಇವರು ದರ್ಶನಕ್ಕೂ ಹೋಗಿದ್ರು, ಅಲ್ಲಿ ಸ್ನಾನ ಮಾಡೋ ಸಂದರ್ಭದಲ್ಲಿ ಅಕ್ಕಪಕ್ಕ ಯಾರಾದ್ರೂ ಇಲ್ವಾ, ಪ್ರತ್ಯಕ್ಷದರ್ಶಿಗಳು ಯಾರಾದ್ರೂ ಇದ್ರಾ? ಸದ್ಯ ಶೋಧ ಕಾರ್ಯ ಹೇಗೆಲ್ಲ ನಡೀತಾ ಇದೆ ಅನಿಲ್? ಅಖಿಲೇಶ್, ಏನು ಮಂತ್ರಾಲಯ ರಾಯರ ಮಠಕ್ಕೆ ಬಂದಂತ ವಿದ್ಯಾರ್ಥಿಗಳು ಒಂದು ತುಂಗಭದ್ರಾ ನದಿಯಲ್ಲಿ ಇವತ್ತು ನಾಪತ್ತೆಯಾಗಿರುವಂತ ಘಟನೆ ನಡೆದಿರುವಂತದ್ದು. ಏನು ಇವತ್ತು ಸಂಜೆ ಕೂಡ ರಾಯರ ಮಠಕ್ಕೆ, ರಾಯರ ದರ್ಶನಕ್ಕೆ ಅಂತ ಕರ್ನಾಟಕದ ಹಾಸನ ಮೂಲದ ವಿದ್ಯಾರ್ಥಿಗಳಾಗಿರ್ತಾರೆ ಅಜಿತ್ ಮತ್ತೆ ಸಚಿನ್ ಹಾಗೂ ಪ್ರಮೋದ್ ಎನ್ನುವಂತ ವಿದ್ಯಾರ್ಥಿಗಳು. ಆದ್ರೆ ಏನು ಅವ್ರ ಜೊತೆಗೂ ಕೂಡ ಕೆಲವು ವಿದ್ಯಾರ್ಥಿಗಳು ಕೂಡ ಸ್ನೇಹಿತರು ಕೂಡ ಬಂದಿರ್ತಾರೆ. ಅಂತ ಸಂದರ್ಭದಲ್ಲಿ ನದಿ ಪಾತ್ರದಲ್ಲಿ ಸ್ನಾನ ಮಾಡ್ಕೊಂಡು ರಾಯರ ದರ್ಶನ ಮಾಡ್ಬೇಕನ್ನುವಂಥದ್ದು ಆ ವಿದ್ಯಾರ್ಥಿಗಳ ಒಂದು ಈ ಆಗಿರುವಂತದ್ದು. ಇದರಿಂದಾಗಿ ಆ ವಿದ್ಯಾರ್ಥಿಗಳು ಕೂಡ ಅಲ್ಲಿ ನದಿ ಪಾತ್ರಕ್ಕೆ ಹೋದಂತ ಸಂದರ್ಭದಲ್ಲಿ ಈಗಷ್ಟೇ ತಾನೇ ತುಂಗಭದ್ರಾ ನದಿಯಲ್ಲಿ ಕೂಡ ಒಂದು 60,000ಕ್ಕೂ ಹೆಚ್ಚು ನೀರನ್ನು ನದಿಗೆ ಹರಿಬಿಟ್ಟಿರುವಂತ ಹಿನ್ನೆಲೆಯಲ್ಲಿ ಇದರಿಂದಾಗಿ ಅತಿ ಹೆಚ್ಚಾದಂತ ನೀರು ಕೂಡ ಇವತ್ತು ನದಿ ಪಾತ್ರದಲ್ಲಿ ಹರಿತಾ ಇರುವಂತದ್ದು. ಇದರಿಂದಾಗಿ ಮುನ್ನೆಚ್ಚರಿಕೆಯಾಗಿ ಮಂತ್ರಾಲಯ ರಾಯರ ಮಠದಿಂದ ಕೂಡ ಸಾಕಷ್ಟು ಎಚ್ಚರಿಕೆಯ ಒಂದು ಸಂದೇಶವನ್ನು ಕೂಡ ನೀಡ್ತಾ ಇದ್ರು. ಆದ್ರೆ ವಿದ್ಯಾರ್ಥಿಗಳು ಏನೋ ಒಂದ್ ಕೈ ತಪ್ಪಿ ಹೋಗಿದ್ದಾರೆ ಅನ್ನುವಂಥದ್ದು ಅಲ್ಲಿರುವಂತ ಸ್ಥಳೀಯರು ಕೂಡ ಹೇಳ್ತಾ ಇರುವಂತದ್ದು. ಇದರಿಂದಾಗಿ ನದಿ ಪಾತ್ರದಲ್ಲಿ ಸ್ನಾನಕ್ಕೆ ಹೋದಂತ ಸಂದರ್ಭದಲ್ಲಿ ಅವರು
ಒಂದು ನೀರಿನಲ್ಲಿ ಮಿಸ್ ಆಗಿದ್ದಾರೆ ಅನ್ನುವಂಥದ್ದು ಸ್ಥಳೀಯರ ಮಾಹಿತಿ ಆಗಿ ಮತ್ತೆ ಆ ಜೊತೆಗೆ ಬಂದಂತ ಅವರ ಸ್ನೇಹಿತರ ಮಾಹಿತಿ ಕೂಡ ಆಗಿರುವಂತದ್ದು. ಇದರಿಂದಾಗಿ ಅಲ್ಲಿರುವಂತ ಏನು ಮಠದ ಒಂದು ಸಿಬ್ಬಂದಿಗಳು ಹಾಗೂ ಅಲ್ಲಿರೋ ಸ್ಥಳೀಯ ಪೊಲೀಸರು ಕೂಡ ಸಂಜೆಯಿಂದ ಹುಡುಕಾಡಲು ಪ್ರಯತ್ನ ಪಡ್ತಾ ಇದ್ರು. ಆದ್ರೆ ಒಂದು ಮಳೆಯ ಅಡ್ಡಿಯಿಂದಾಗಿ ಸಾಕಷ್ಟು ಅಡಚಣೆ ಆಗ್ತಾ ಇರುವಂತದ್ದು. ಇದರಿಂದಾಗಿ ಏನಾದ್ರು ಮತ್ತೆ ನಾಳೆ ಮುಂಜಾನೆ ಕೂಡ ಈ ಮೂವರು ವಿದ್ಯಾರ್ಥಿಗಳನ್ನು ಕೂಡ ಹುಡುಕಲು ಮುಂಜಾನೆ ಮತ್ತೆ ಒಂದು ಕಾರ್ಯಾಚರಣೆ ಶುರುವಾಗುತ್ತೆ ಅನ್ನುವಂಥದ್ದು ಮಾಹಿತಿ ಸಿಕ್ಕಿರುವಂತದ್ದು. ಅಖಿಲೇಶ್, ಧನ್ಯವಾದಗಳು ಅನಿಲ್ ಕುಮಾರ್ ತಮ್ಮೆಲ್ಲ ಮಾಹಿತಿಗೆ.